ಟು ಮೈ ಚಾನಲ್. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರೋ ತಕ್ಷಣ ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ಇವಾಗ ಪ್ರೆಸೆಂಟ್ ಏನು ಆಲೋಚನೆ ಮಾಡ್ತಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ಇವಾಗ ಪ್ರೆಸೆಂಟ್ ಏನು ಆಲೋಚನೆ ಮಾಡ್ತಿದ್ದಾರೆ. ಓಕೆ, ದ ಸ್ಟಾರ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ನೀವು ಬೇಕಾಗಿದ್ದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ರೆ, ನಿಮ್ಮನ್ನು ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದಾರೆ. ಸೊ ನಿಮ್ಮಲ್ಲಿರೋವಂಥ ಒಳ್ಳೆ ಗುಣ ಎಲ್ಲವೂ ಅವ್ರಿಗೆ ಇಷ್ಟ ಆಗಿದೆ. ನಿಮ್ಮನ್ನೊಂದು ಸ್ಟಾರ್ ಥರ ನೋಡ್ತಾ ಇದ್ದಾರೆ. ಆಕಾಶ ಕತ್ಲಾಗಿದ್ದ ತಕ್ಷಣ ಸ್ಟಾರ್ಸ್ ಬಂದರೆ ಎಷ್ಟು ಬೆಳಕಾಗಿ ಅದಕ್ಕೆ ಒಂದು, ಈಗ ಎಕ್ಸಾಂಪಲ್ಲು, ಆಕಾಶ ಕತ್ಲಾಗಿದ್ದ ತಕ್ಷಣ ಹಗಲೆಲ್ಲ ಸೂರ್ಯ ಇರ್ತಾನೆ, ರಾತ್ರಿ ಆದರೆ ಕತ್ಲಾಗುತ್ತೆ. ಆಕಾಶ ಕತ್ಲಾದ್ಮೇಲೆ ಸ್ಟಾರ್ಸ್ ಎಲ್ಲ ಹೆಂಗೆ ಮಿಣುಗುತ್ತೆ, ಹಂಗೆ ನಿಮ್ಮ ಪರ್ಸನ್ ಲೈಫಲ್ಲೂ ಅಷ್ಟೇ ನೀವು ಇದ್ದರೆ ಅವ್ರು ಅಷ್ಟು ಹ್ಯಾಪಿಯಾಗಿ ಬ್ರೈಟಾಗಿ ಫೀಲ್ ಆಗ್ತಿದ್ರೆ ನಿಮ್ಮನ್ನು ಸ್ಟಾರ್ ಥರ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರನ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ, ನನ್ನ ವ್ಯೂವರ್ಸ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರನ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ, ಓಕೆ. ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ. ತುಂಬ ಅಂದರೆ ತುಂಬಾ ಪ್ರೀತಿ ಮಾಡ್ತಾರೆ. ನೀವಿದ್ದರೆ ಅವ್ರ ಲೈಫಲ್ಲಿ ಎಲ್ಲ ಥರ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಅಂತ ಅಷ್ಟು ಚೆನ್ನಾಗಿ ಫೀಲ್ ಮಾಡ್ತಾರೆ. ಮತ್ತು ಅವ್ರ ಫೀಲಿಂಗ್ಸ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ. ಅವ್ರಿಗೆ ಧೈರ್ಯ ಸ್ವಲ್ಪ ಕಮ್ಮಿ ಇದೆ, ಸ್ಟ್ರೆಂತ್ ಇಲ್ಲ. ಎಲ್ಲದರಲ್ಲೂ ಧೈರ್ಯ ಇದೆ, ಬಟ್ ಆದರೆ ಅವ್ರ ಫೀಲಿಂಗ್ಸ್ನ ನಿಮ್ಮ ಹತ್ರ ಹೇಗೆ ಮಾತಾಡಿ ಹೇಳೋವಂಥದ್ದು. ಒಂದು ವೇಳೆ ಹೇಳಿದರೆ ನೀವು ರಿಯಾಕ್ಟ್ ಆದರೆ, ಏನಾದರೂ ಬೇಡ ಅಂದ್ಬಿಟ್ರೆ ಅಥವಾ ಅವಾಯ್ಡ್ ಮಾಡಿದರೆ ಕಂಪ್ಲೀಟಾಗಿ ಅವರಿಂದ ದೂರ ಆಗಿಬಿಡ್ತಾರೆ ಅನ್ನೋ ಒಂದು ಭಯದಿಂದ ಅವ್ರ ಫೀಲಿಂಗ್ಸ್ನ ಹೇಳ್ತಾಯಿಲ್ಲ. ಮತ್ತು ಇನ್ನೊಂದು ಯಾಕೆ ಹೇಳ್ತಾಯಿಲ್ಲ ಅಂದರೆ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ. ಬಟ್ ಅದೇ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ಅದೊಂದು ಪ್ರಾಬ್ಲಮ್ನಿಂದ ಹೇಳ್ತಾಯಿಲ್ಲ. 2 ರೀಸನ್. ಓಕೆ, ದ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಎಷ್ಟು ಸಾರಿ ಬಿಟ್ಟು ಹೋಗ್ಬೇಕಂತ ಪ್ರಯತ್ನ ಮಾಡಿದ್ರೂ ಅವ್ರ ಕೈಯಲ್ಲಿ ಮರೆಯೋಕ್ಕಾಗ್ತಿಲ್ಲ, ನಿಮ್ಮ ಕೈಯಲ್ಲಷ್ಟೇ ಮರೆಯೋಕ್ಕಾಗ್ತಿಲ್ಲ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಬೇರೆ ಯಾರನ್ನಾದ್ರೂ ಪ್ರೀತಿ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ನ ಬಿಟ್ಟು ಮನಸ್ಸಲ್ಲಿರೋಂಥ ವ್ಯಕ್ತಿ ಬೇರೆ ಯಾರನ್ನಾದ್ರೂ ಪ್ರೀತಿ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಪ್ರೀತಿ ಮಾಡ್ತಾಯಿದ್ದಾರೆ. ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಪ್ರೀತಿ ಮಾಡ್ತಾಯಿಲ್ಲ. ಸೊ ಪಾಸ್ಟಲ್ಲಿ ಫ್ಲರ್ಟಿಂಗ್ ನೇಚರ್. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬೇರೆಯವ್ರ ಮೇಲೆ ಅಟ್ರಾಕ್ಷನ್ ಇದೆ. ಯಾಕಂದರೆ ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಟ್ಟಿಲ್ಲ, ಮ್ಯಾರೇಜ್ ಇಶ್ಯೂಸ್ ಎಲ್ಲ ಕೊಟ್ಟಿಲ್ಲ ಅಂದರೆ, ಸೊ ಈ ನೈಟ್ ಆಫ್ ಕಪ್ಸ್ ಇನ್ನೂ ನಿಮಗೆ ಕಮಿಟ್ಮೆಂಟ್ ಕೊಡದಿರೋ ಕಾರಣ ಸೊ ನಿಮ್ಮ ಮನಸ್ಸಲ್ಲಿ ಇರೋವಂಥ ವ್ಯಕ್ತಿಗೆ ಬೇರೆಯವ್ರ ಮೇಲೆ ಅಟ್ರಾಕ್ಷನ್ ಅನ್ನೋದಿದೆ. ಮತ್ತು ಫ್ಲರ್ಟಿಂಗ್ ನೇಚರ್ ಇದೆ, ಬೇರೆಯವ್ರ ಜೊತೆ ಹೆಚ್ಚಾಗಿ ಮಾತಾಡ್ತಾರೆ, ಬೇರೆಯವ್ರ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ, ಎಲ್ಲ ಗುಣಗಳಿರೋದ್ರಿಂದ ಸೊ ಅವ್ರ ಮನಸ್ಸಲ್ಲಾದರೆ ನೀವು ಇದ್ದೀರ ಅಷ್ಟೇ, ನಿಮ್ಮ ಪ್ರೀತಿ ಮಾಡ್ತಾಯಿದ್ರೆ. ಬಟ್ ಬೇರೆಯವ್ರ ಮೇಲೇನು ಪ್ರೀತಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವ್ರಿಗಿಂತ ಜಾಸ್ತಿ ನಿಮ್ಮ ಮೇಲೇ ಪ್ರೀತಿ ಇರೋದು, ನಿಮ್ಮ ಮೇಲೇ ಕಮ್ಯುನಿಕೇಷನ್ನು ಎಲ್ಲ ನಿಮ್ಮ ಮೇಲೆ ಮನಸ್ಸಲ್ಲಿ ನಿಜವಾಗ್ಲೂ ಪ್ರೀತಿ ಇರೋದು. ಬಟ್ ಅವ್ರ ಮೇಲೆಲ್ಲ ಅಟ್ರಾಕ್ಷನ್ ಇದ್ರೂ ಅವ್ರ ಮನಸ್ಸಲ್ಲಿ ಮಾತ್ರ ತುಂಬ ಪ್ರೀತಿ ಮಾಡ್ತಾರೋದು ನಿಮ್ಮನ್ನು ಮಾತ್ರ. ಬಟ್ ಬೇರೆಯವ್ರ ಜೊತೆ ಅಟ್ರಾಕ್ಷನ್ನು ಕಮ್ಯುನಿಕೇಷನ್ ಅನ್ನೋದು ಇದೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ. ಸೊ ಅದೇ ಥರ ಕಮ್ಯುನಿಕೇಷನ್ನು ಅಟ್ರಾಕ್ಷನ್ನು ನಿಮ್ಮ ಮೇಲೆ ಮಾಡ್ತಾಯಿಲ್ಲ. ಯಾಕೆ ಮಾಡ್ತಾಯಿಲ್ಲ ಅಂದರೆ ಅವ್ರನ್ನಾದ್ರೂ ಫ್ಲರ್ಟಿಂಗ್ ನೇಚರಲ್ಲಿ ನೋಡ್ತಾರೆ. ಸುಮ್ಮನೆ ಹಂಗೆ ಜಸ್ಟ್ ಮಾತಾಡ್ತಾರೆ, ಟೈಮ್ ಪಾಸ್ ಏನೋ ಒಂದು ಮಾಡ್ತಾರೆ. ಬಟ್ ನಿಮ್ಮ ಹತ್ರ ಹಂಗೆ ಮಾತಾಡೋಕ್ಕಾಗಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಇದ್ದರೆ ಲೈಫ್ ಲಾಂಗ್ ಇರಬೇಕು, ಇಲ್ಲಾಂದರೆ ಫ್ಲರ್ಟಿಂಗ್ ನೇಚರು, ಸುಮ್ಮನೆ ಟೈಮ್ ಪಾಸ್ ಮಾತಾಡೋದು ಅದೆಲ್ಲ ನಿಮ್ಗೆ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಸ್ವಲ್ಪ ಭಯ ಪಡ್ತಾಯಿದ್ದೀರ. ಸೊ ಮತ್ತು ನೀವು ಎಲ್ಲಿ ಬಿಟ್ಟೋಗ್ಬಿಡ್ತೀರ ಅಂತ, ಅಲ್ಲಿ 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಬಿಟ್ಟೋಗ್ಬಿಡ್ತೀರ ಅಂತ ಒಂದು ಟೆನ್ಷನ್ನು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರನ್ನೇನಾದರೂ ಮದುವೆ ಆಗೋ ಚಾನ್ಸಸ್ ಇದೆಯಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರನ್ನ ಮದುವೆ ಆಗೋ ಚಾನ್ಸಸ್ ಇದೆಯಾ? ನನ್ನ ವ್ಯೂವರ್ಸ್ನ ಮದುವೆ ಆಗೋ ಚಾನ್ಸಸ್ ಇದೆಯಾ? 3 ಆಫ್ ವಾಂಡ್ಸ್. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಮದುವೆ ಆಗಬೇಕಾ ಬೇಡ ಅಂದರೆ ಸೊ ಇನ್ನೂ ಯಾವುದೇ ಥರ ಆ್ಯಕ್ಷನ್ ತಗೊಂಡಿಲ್ಲ. ಅಂದರೆ ಮದುವೆ ಆಗಬೇಕಂತ ಅವ್ರ ಮನಸ್ಸಲ್ಲಿ ಮೈಂಡಲ್ಲಿದೆ. ಸೊ ಅದಕ್ಕೆ 3 ಆಫ್ ವಾಂಡ್ಸ್. ನೀವು ಬರ್ತೀರಾ, ನಿಮಗೋಸ್ಕರ ಎದುರು ಕಾಯ್ತಾ ಇದ್ದಾರೆ. ಒಂದು ನೀವೇ ಬರಲಿ ಅಂತ ಕಾಯ್ತಾ ಇರ್ಬೋದು, ಅಥವಾ ನಿಮ್ಮ ಹತ್ರ ಅವ್ರು ಬರೋದಕ್ಕೆ
ಅವರು ಏನಾದರೂ ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಆಗಿರ್ಬೋದು. ಇಲ್ಲಿ 2 ಥರ ಇದೆ ಎನರ್ಜಿ. ಒಂದು ನಿಮಗೋಸ್ಕರ ಅವ್ರು ಕಾಯ್ತಾ ಇರ್ಬೋದು, ಅಥವಾ ಅವರೇ ಏನಾದರೂ ಆ್ಯಕ್ಷನ್ ತೊಗೊಳಕ್ಕೆ ಸಿದ್ಧವಾಗಿರ್ಬೋದು. 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ಗೆ ಆ ಥರ ಮೈಂಡ್ ಸೆಟ್ ಇದೆ. ನಾನು ವ್ಯೂವರ್ಸ್ ಜೊತೆ ಲೈಫ್ ಲಾಂಗ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಪರ್ಮನೆಂಟಾಗಿ ಜೊತೆಗಿರ್ತಾರೆ. ನನ್ನ ವ್ಯೂವರ್ಸ್ ಜೊತೆ ಲೈಫ್ ಲಾಂಗ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಪರ್ಮನೆಂಟ್ ಜೊತೆಗಿರ್ತಾರೆ. 9 ಆಫ್ ವಾಂಡ್ಸ್. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೋಡಿ ಮತ್ತೆ ಅದೇ ಬಂದಿದೆ. ಎಷ್ಟು ಪ್ರೀತಿ ಇದ್ರೂ ಏನೇ ಇದ್ರೂ ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರೆ ಅಂದರೆ ಥಿಂಕ್ ಮಾಡ್ತಾಯಿದ್ದಾರೆ, ಇರಬೇಕಾ ಬೇಡವಾ ಅಂತ ಥಿಂಕ್ ಮಾಡ್ತಾಯಿದ್ದಾರೆ. ನಿಮ್ಮ ಮನಸ್ಸು 9 ಬಂದಿರೋದ್ರಿಂದ ನೋಡಿ 9 ಆಫ್ ವಾಂಡ್ಸ್ ಬಂದರೆ ಆ ವ್ಯಕ್ತಿ ಅಲ್ಲಿ ಥಿಂಕಿಂಗ್ ಮಾಡ್ತಾನೆ. ಕಾರ್ಡಲ್ಲಿ ಒಂದು ವಾಂಡ್ ಇಟ್ಕೊಂಡಿದ್ದಾನೆ, ಓವರ್ ಥಿಂಕಿಂಗ್ ಮಾಡ್ತಾಯಿದ್ದಾರೆ. ನಿಮ್ಮ ಪರ್ಸನ್ನು ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರಾ ಇಲ್ವಾ, ನಿಮ್ಮನ್ನು ಮದುವೆ ಆಗೋದಾ ಬೇಡವಾ, ಪ್ರತಿಯೊಂದ್ರ ಬಗ್ಗೆನೂ ಓವರ್ ಥಿಂಕಿಂಗ್ ಮಾಡಿ ಅತಿಯಾಗಿ ಯೋಚನೆ ಮಾಡ್ತಾಯಿದ್ದಾರೆ. ನಾನು ವ್ಯೂವರ್ಸ್ ಬಗ್ಗೆ ಇಷ್ಟು ಅತಿಯಾಗಿ ಆಲೋಚನೆ ಮಾಡೋಂಥ ವ್ಯಕ್ತಿ ವ್ಯೂವರ್ಸ್ನ ಯಾಕೆ ಇಷ್ಟಪಡ್ತಾ ಇದ್ದಾರೆ, ಆ್ಯಕ್ಚುಲಿ ಇರಬೇಕಂತ ಇಷ್ಟ ಇದೆಯಾ ಇಲ್ವಾ ಅವ್ರಿಗೆ. ನಾನು ವ್ಯೂವರ್ಸ್ ಜೊತೆ ಅವ್ರ ಲೈಫ್ ಲಾಂಗ್ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ, ನಾನು ವ್ಯೂವರ್ಸ್ ಜೊತೆ ಲೈಫ್ ಲಾಂಗು ಇರಬೇಕು ಅಂತ ಓವರ್ ಥಿಂಕಿಂಗ್ ಮಾಡ್ತಾರವ್ರು ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ. ಹೆರೋಪೆಂಟ್. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನೇ ಮದುವೆ ಆಗಬೇಕಂತ ಇಷ್ಟ ಇದೆ, ಬಟ್ ಅವ್ರ ಮನೇಲಿ ಬೇರೆ ಸಂಬಂಧಗಳು ನೋಡ್ತಾ ಇರ್ಬೋದು, ಅಥವಾ ನಿಮ್ಮ ಒಂದು ಮದುವೆನ ಅವ್ರ ಮನೇಲಿ ಕನೆಕ್ಷನ್ ಒಪ್ಪದೇ ಇರ್ಬೋದು, ಅಥವಾ ಇನ್ಯಾವುದೋ ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಈ ಕೆಲವೊಂದು ಕಾರಣಗಳಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಮದುವೆ ಆಗಬೇಕಾದ್ರೆ ಮತ್ತು ಅವರು ಮನೇಲಿ ಇರ್ತಾರಲ್ಲ ಪೇರೆಂಟ್ಸ್, ಅವರು ಒಪ್ಪದೇ ಇರ್ಬೋದು ನಿಮ್ಮ ಒಂದು ಕನೆಕ್ಷನ್ನ. ಸೊ ಎಲ್ಲ ಪ್ರಾಬ್ಲಮ್ಸ್ನಿಂದ ಅವರು ಸ್ವಲ್ಪ ಹಿಂದೆಟ್ಟಿದ್ದಾರೆ. ಒಂದು ವೇಳೆ ಗಂಡ ಹೆಂಡತಿ ಆಗಿದ್ರೆ ನೀವಿಬ್ಬರು ಮತ್ತೆ ಒಂದಾಗ್ಲಿಕ್ಕೆ ಬೇರೆ ವ್ಯಕ್ತಿಗಳು ಅಡ್ಡ ಬರ್ತಾ ಇರ್ಬೋದು. ಸೊ ಅದೆಲ್ಲ ಆಲೋಚನೆ ಮಾಡ್ತಾಯಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಬಟ್ ಎಷ್ಟೇ ಇದ್ದಿರೋನು ನಿಮ್ಮ ಮೇಲೆ ಮಾತ್ರ ಪ್ರೀತಿ ಕಮ್ಮಿ ಆಗಿಲ್ಲ, ಇನ್ನೂ ನಿಮ್ಮ ಮನಸ್ಸಲ್ಲಿ ನಿಮ್ಮನ್ನು ನೆನಪು ಮಾಡ್ಕೊತಾನೆ ಇದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ, ಇವ್ರ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ ಮತ್ತು ಯಾವ ಥರ ಒಂದು ಅಭಿಪ್ರಾಯ ಇಟ್ಕೊಂಡಿದ್ದಾರೆ, ಏನು ಆಲೋಚನೆ ಮಾಡ್ತಾರೆ ಮತ್ತು ಯಾವ ಥರ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ತುಂಬ ನೋವು ಮಾಡಿದ್ದಾರೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿರ್ಬೋದು, ಕೆರಿಯರು, ಪರ್ಸ್ನಲ್ಲು, ಫ್ಯಾಮ್ಲಿ, ಪರ್ಸ್ನಲ್ ವಿಚಾರ, ಯಾವುದೇ ಅಂಥ ವಿಚಾರಗಳಾಗಿರ್ಬೋದು. ಸೊ ಆ ಒಂದು ವಿಚಾರಗಳಿಂದ ನೀವಿಬ್ಬರು ಪೇಯ್ನ್ ಅನುಭವಿಸ್ತಾ ಇದ್ದೀರ. ಫ್ಯಾಮ್ಲಿಗೋಸ್ಕರ ದೂರ ಆಗಿರ್ಬೋದು, ಅಥವಾ ಪರ್ಸ್ನಲ್ ಲೈಫ್ಗೋಸ್ಕರ ದೂರ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಅಥವಾ ಸೊಸೈಟಿ ಪ್ರಾಬ್ಲಮ್ಸ್. ಸೊ ಇಷ್ಟು ಒಂದು 4 ಕಾರಣಗಳಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ತುಂಬ ದೂರ ಆಗಿದ್ರೆ. ಸೊ ಇವಾಗ ಅದೇ ಯಾಕೆ ನಿಮಗೆ ತುಂಬ ನೋವು ಕೊಟ್ಟೆ ಅಂತ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ದಾರೆ. ಇಲ್ಲಾಂದರೆ ನಿಮ್ಮಿಂದ ಅವ್ರಿಗೇನಾದರೂ ನೋವಾಗಿದೆ ಅಂತ ನೀವು ತುಂಬ ಯೋಚನೆ ಮಾಡ್ತಿದ್ರೆ. ಬಟ್ ನಿಮ್ಮಿಂದ ಏನು ನೋವು ಆಗಿಲ್ಲ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದನೇ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಅವರು ಥರ್ಡ್ ಪಾರ್ಟಿ ಸಿಚುವೇಷನ್ ಆಯ್ಕೆ ಮಾಡ್ಕೊಂಡಿದ್ರಿಂದ ಅವ್ರಿಗೆ ತುಂಬ ಪೇಯ್ನ್ ಆಗ್ತಾಯಿದೆ. ಇವಾಗ ತುಂಬ ಪೇಯ್ನಲ್ಲೇ ಇದ್ದಾರೆ. ಮತ್ತು ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ಅದೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರು ತುಂಬ ಹಠ ಸ್ವಭಾವರು ಇದ್ದಾರೆ. ಅಷ್ಟು ಪ್ರೀತಿ ಇದ್ರೂ ಪ್ರೀತಿ ಇಲ್ದಾಗೆ ಬಿಹೇವ್ ಮಾಡ್ತಾರೆ. ಸೊ ನಿಮ್ಗಂತೂ ಗೊತ್ತಾಗ್ತಿಲ್ಲ, ಇವ್ರ ಮಧ್ಯೆ ಸಿಕ್ಕಾಕೊಂಡು ನೀವು ಇದು ಬಟ್ ಅವ್ರ ಮನಸ್ಸಲ್ಲಿ ಮಾತ್ರ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ. ಬಟ್ ಆದರೆ ಅದನ್ನು ಹೊರಗಡೆ ಹೇಳ್ತಿಲ್ಲ, ಎಕ್ಸ್ಪ್ರೆಸ್ ಮಾಡ್ತಿಲ್ಲ. ಮತ್ತು ಮಾಡೋದೆಲ್ಲ ಫ್ಲರ್ಟಿಂಗ್ ನೇಚರು, ಆ ಥರ ಎಂಪರರ್ ಬುದ್ಧಿ ಅಂದರೆ ಅದೇ ಅಲ್ವಾ. ಹಾಗೆ ಮತ್ತೆಲ್ಲ ನನಗೆ ಗೊತ್ತಿದೆ ಆ ಥರ ಬಿಹೇವ್ ಮಾಡ್ತಾರೆ, ಯಾರ ಮಾತು ಕೇಳೋದಿಲ್ಲ, ಅವ್ರಿಗಿಷ್ಟ ಬಂದಾಗ ಮಾಡ್ತಾರೆ. ಆ ಥರ ಎಲ್ಲ ಗುಣ ಇರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಏನು ಹೇಳಿದ್ರೂ ಅರ್ಥ ಮಾಡ್ಕೊತಿಲ್ಲ. ಸೊ ನಿಮ್ಮೊಂದು ಪ್ರೀತಿಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಷ್ಟೊಂದು ಗುಣ ಇರೋರು ಇವ್ರನ್ನ ಜೊತೆ ಲೈಫ್ ಲಾಂಗ್ ಇರ್ತಾರಾ ಇರಲ್ವಾ? ನನ್ನ ವ್ಯೂವರ್ಸ್ ಜೊತೆ ಇವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇರ್ತಾರಾ ಇರಲ್ವಾ? ಸೊ ನೋಡಿ, ಮತ್ತೆ ನಿಮ್ಮ ಜೊತೆ ಇರ್ತಾರಲ್ಲ, ಮತ್ತೆ ಅದೇ ತೋರಿಸ್ತಾ ಇದೆ, ಪ್ರೀತಿನೇ ಹೇಳ್ತಾ ಇದೆ.
ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ತುಂಬ ಇದು ಮಾಡ್ತಾರೆ. ಬಟ್ ಆದರೆ ಅದನ್ನು ಹೇಳ್ತಿಲ್ಲ ಅಷ್ಟೇ. ನೋ ಎಕ್ಸ್ಪ್ರೆಷನ್, ನೋ ಕಮ್ಯುನಿಕೇಷನ್, ನೋ ಕಾಂಟ್ಯಾಕ್ಟ್. ಸೊ ಅದಕ್ಕೆ ನಿಮ್ಮನ್ನು ಪದೇ ಪದೇ ನೆನಪು ಮಾಡಿಕೊಂಡು ಅವ್ರ ವರ್ಕ್ ಮೇಲೆ ಅವ್ರು ಫೋಕಸ್ ಮಾಡೋದು ಕಮ್ಮಿ ಮಾಡಿದ್ದಾರೆ. ಅವ್ರಿಗೆ ನೀವೇ ನೆನಪಾಗೋದ್ರಿಂದ ನಿಮಗೂ ಅವ್ರ ಎನರ್ಜಿ ಪಿಕ್ ಆಗ್ತಾ ಇರೋದ್ರಿಂದ ಸೊ ನಿಮಗೂ ಅಷ್ಟೇ ತುಂಬ ನೆನಪಾಗ್ತಾಯಿದೆ. ನನ್ನ ವ್ಯೂವರ್ಸು ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರನ್ನ ಮರ್ತೋಗ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರನ್ನ ಮರ್ತೋಗ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರನ್ನ ಮರ್ತೋಗಿದ್ದಾರೆ ಅಥವಾ ಮರ್ತೋಗ್ತಾರೆ. ಇವ್ರನ್ನ ಮರ್ತೋಗಿದ್ದಾರೆ ಅಥವಾ ಮರ್ತೋಗ್ತಾರೆ ನನ್ನ ವ್ಯೂವರ್ಸ್ನ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಮರ್ತೋಗಿದ್ದೀರ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಬಟ್ ಇಲ್ಲ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಪದೇ ಪದೇ ನೆನ್ಪು ಮಾಡ್ಕೊತಿದ್ರೆ ಮತ್ತೆ ನೀವಿಬ್ಬರು ಹೇಗಾದರೂ ಒಂದಾದರೆ ಸಾಕು ಅಂದ್ಕೊಂಡಿದ್ರೆ ಅದಕ್ಕೆ ಏಸ್ ಆಫ್ ವಾಂಡ್ಸ್ ಬಂದಿದೆ. ಏಸ್ ಆಫ್ ವಾಂಡ್ಸ್ ಅಂದರೆ ಮತ್ತೆ ನಿಮ್ಮ ಕನೆಕ್ಷನ್ ಅದೇ ನೋ ಕಾಂಟ್ಯಾಕ್ಟು, ಸಪ್ರೇಷನ್, ಬ್ರೇಕಪ್ ಆ ಥರ ಸಿಚುವೇಶನ್ ಏನಾದರೂ ಆಗಿದೆ. ಬಟ್ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ಕೊತಿದ್ರೆ ತುಂಬ ಜಾಸ್ತಿ. ಸೊ ಆ ಥರ ಏನಾದರೂ ನಿಮ್ಮ ಕನೆಕ್ಷನ್ ಇದ್ದರೆ ಮತ್ತೆ ನಿಮ್ಮ ಕನೆಕ್ಷನ್ ಮತ್ತೆ ರೀಬಿಲ್ಡ್ ಆಗಲಿ ಅಂತ ನಿಮ್ಮ ಪರ್ಸನ್ನು ಹೇಗಾದರೂ ಆಗಲಿ ನೀವಿಬ್ಬರು ಮತ್ತೆ ಒಂದಾಗಬೇಕು, ಮತ್ತೆ ನಿಮ್ಮ ಕನೆಕ್ಷನ್ ಚೆನ್ನಾಗಿರಬೇಕು. ಫಸ್ಟ್ ಯಾವ ರೀತಿ ಇತ್ತೋ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅದೇ ರೀತಿ ಇರಬೇಕಂತ ನಿಮ್ಮ ಮನಸ್ಸಲ್ಲಿರೋಂಥ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ. ಸನ್ ಬಂದಿರೋದ್ರಿಂದ ನೋಡಿ ಅದೇ ಅವ್ರಿಗೆ ಹ್ಯಾಪಿನೆಸ್ಸು. ಅವರು ಲೈಫಲ್ಲಿ ಅವ್ರು ತುಂಬ ಜನಗಳನ್ನ ನೋಡಿರ್ಬೋದು, ತುಂಬ ವ್ಯಕ್ತಿಗೆ ಇಷ್ಟಪಟ್ಟಿರ್ಬೋದು, ಅಥವಾ ಇವ್ರನ್ನ ತುಂಬ ಜನ ಇಷ್ಟಪಟ್ಟಿರ್ಬೋದು. ಬಟ್ ಆದರೆ ಅವರು ಮನಸಾರೆ ಪ್ರೀತಿಸಿರೋದಾದರೆ ನಿಮ್ಮನ್ನೇ ಅಂತ ಹೇಳ್ಬೋದು. ಅದಕ್ಕೆ ಸನ್ ಕಾರ್ಡ್ ಬರ್ತದೆ. ಹ್ಯಾಪಿನೆಸ್ಸನ್ನು ನಿಮ್ಮಲ್ಲೇ ಅವ್ರಿಗೆ ಕಂಡಿದೆ. ಅಂದರೆ ಬೇರೆಯವ್ರನ್ನ ಯಾವ ರೀತಿ ಫ್ಲರ್ಟಿಂಗಾಗಿ ಅಟ್ರಾಕ್ಷನ್ನಾಗಿ ನೋಡ್ತಾರೋ ಗೊತ್ತಿಲ್ಲ. ಬಟ್ ನಿಮ್ಮನ್ನಾದರೆ ತುಂಬ ಮನಸ್ಸಲ್ಲಿ ತುಂಬ ಇಷ್ಟಪಟ್ಟಿದ್ದಾರೆ. ತುಂಬ ಮನಸ್ಸಲ್ಲಿ ಇಷ್ಟಪಟ್ಟಿರೋದ್ರಿಂದ ಮದುವೆ ಆದರೆ ಸನ್ ಬಂದಿರೋದ್ರಿಂದ ಮ್ಯಾರೇಜ್ನ ರೆಪ್ರೆಸೆಂಟ್ ಮಾಡುತ್ತೆ. ಮ್ಯಾರೇಜ್ ಆದರೆ, ಮದುವೆ ಆದರೆ ನಿಮ್ಮ ಜೊತೆ ಆದರೆ ಹ್ಯಾಪಿಯಾಗಿರ್ತಾರೆ ಅಂದ್ಕೊತಾರೆ. ಮತ್ತು ಸಕ್ಸಸ್ಫುಲ್ಲು, ಜಾಯ್, ಸಂತೋಷ ಎಲ್ಲವನ್ನು ನಿಮ್ಮ ಹತ್ರ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬೇರೆಯವ್ರ ಕಡೆ ಅಟ್ರಾಕ್ಷನ್ ಆಗೋದು, ಕಮ್ಯುನಿಕೇಷನ್ ಮಾಡೋದು, ಫ್ಲರ್ಟಿಂಗ್ ನೇಚರ್ ಎಲ್ಲ ಓಕೆ. ಬಟ್ ಆದರೆ ಅವ್ರ ಮನಸ್ಸಲ್ಲಿ ತುಂಬ ಇಷ್ಟ ಆದಂಥ ವ್ಯಕ್ತಿ ನೀವು. ಸೊ ಇದೊಂಥರ ಯಾರೋ ನಿಮ್ಮ ಪರ್ಸನ್ ಸ್ವಲ್ಪ ಡಿಫಿಕಲ್ಟ್ ಇದ್ದಾರೆ, ಏನು ಮಾಡೋದು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ ಯಾವ ಥರ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ನನ್ನ ವ್ಯೂವರ್ಸ್ ಬಗ್ಗೆ, ಇನ್ನೂ ಯಾವ ಥರ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ಪೇಜ್ ಆಫ್ ವಾಂಡ್ಸ್, ಅದೇ ನಾನು ಹೇಳಿಲ್ವಾ, ನಿಮ್ಮ ವ್ಯಕ್ತಿಗೂ ನಿಮಗೂ ಸಪ್ರೇಷನ್ ಆಗಿದ್ರು, ನೋ ಕಾಂಟ್ಯಾಕ್ಟ್ ಇಲ್ಲಿದ್ರು, ಎಷ್ಟೇ ಲೆಸ್ ಕಾಂಟ್ಯಾಕ್ಟ್ ಇದ್ರೂ ಅಥವಾ ಒಂದು ವೇಳೆ ಮಾತಾಡ್ತಾ ಇದ್ರೂ ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ, ಲೆಸ್ ಕಾಂಟ್ಯಾಕ್ಟ್ ಅದನ್ನ ಹೇಳೋದು. ಆ ಥರ ಇದ್ರೇನು ಪೇಜ್ ಆಫ್ ವಾಂಡ್ಸ್ ಬಂದಿದೆ. ನಿಮ್ಮ ವ್ಯಕ್ತಿ ನಿಮ್ಮನ್ನು ಯಾವಾಗಲೂ ನೆನಪು ಮಾಡ್ಕೊತಾ ಇರ್ತಾರೆ. ಅವ್ರು ಎಂಥ ಪ್ರಾಬ್ಲಮ್ ಇರಲಿದ್ರು, ಎಂಥ ತೊಂದರೆಯಲ್ಲಿದ್ರು ನಿಮ್ಮನ್ನು ಪದೇ ಪದೇ ನೆನಪು ಮಾಡ್ಕೊಳೋದ್ರಿಂದ ನಿಮಗೂ ಎನರ್ಜಿ ಟ್ರಿಗರ್ ಆಗ್ತದೆ. ಅವ್ರು ನಿಮ್ಮನ್ನು ಮರ್ತೋಗಿಲ್ಲ. ಬಟ್ ಆದರೆ ಮರೆತ ಹಾಗೆ ನಟಿಸ್ತಾ ಇದ್ದಾರೆ ಅಂತ ಹೇಳ್ಬೋದು, ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ಯಾರೋ ಗೊತ್ತಿಲ್ಲ ಅನ್ನೋ ಥರ ಮರ್ತೋಗಿರೋ ಥರ ಆ್ಯಕ್ಟ್ ಮಾಡ್ತಾಯಿದ್ರೆ. ಬಟ್ ಆದರೆ ಅವ್ರ ಮನಸ್ಸಲ್ಲಿ ನೀವು ಇದ್ದೀರ. ಬೇಕಾದ್ರೆ ನೀವು ನಿಮ್ಮ ವ್ಯಕ್ತಿನ ನೋಡಿ ಮತ್ತು ನೀವಿಬ್ಬರು ಸಿಕ್ಕಾಗ ಭೇಟಿಯಾದಾಗ ಅವರು ಹೇಳ್ತಾರೆ, ತೋರಿಸ್ತಾರೆ. ಅಂದರೆ ಅವರು ಗೊತ್ತಾಗುತ್ತೆ ಅವಾಗ ನಿಮಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಮರ್ತೋಗಿದ್ದಾರ, ಇನ್ನೂ ಪ್ರೀತಿ ಮಾಡ್ತಾಯಿದ್ದಾರ, ನೀವು ಅಂದರೆ ಇಷ್ಟಿಷ್ಟನ. ಸೊ ಅದೆಲ್ಲ ಅವರು ಅಷ್ಟು ಬೇಗ ಅದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಸ್ವಲ್ಪ ದಿನಗಳ ಕಾಲ ಕಳೆದಾಗ ಗೊತ್ತಾಗುತ್ತೆ, ಓ ನನ್ನ ವ್ಯಕ್ತಿ ಇಷ್ಟು ನಾನು ಪ್ರೀತಿ ಮಾಡ್ತಿದ್ರು ಅಂತ. ಅದಕ್ಕೆ ಪೇಜ್ ಆಫ್ ವಾಂಡ್ಸ್. ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾರೋದು ಅಷ್ಟು ತೋರಿಸೋದಿಲ್ಲ, ಸ್ವಲ್ಪ ಸ್ವಲ್ಪ ತೋರಿಸ್ತಾರೆ ಅಷ್ಟೆ. ಬಟ್ ಮನ್ಸಲ್ಲಿ ಮಾತ್ರ ತುಂಬ ಇಷ್ಟಪಡ್ತಾರೆ. ಹಾಗೆ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡ್ಕೊತಾರೆ ಅಥವಾ ನನ್ನ ವ್ಯೂವರ್ಸ್ನ ಆಯ್ಕೆ ಮಾಡ್ಕೊತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡ್ಕೊತಾರೆ ಅಥವಾ ನನ್ನ ವ್ಯೂವರ್ಸ್ನ ಆಯ್ಕೆ ಮಾಡ್ಕೊತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡ್ಕೊತಾರೆ ಅಥವಾ ನನ್ನ ವ್ಯೂವರ್ಸ್ನ ಆಯ್ಕೆ ಮಾಡ್ಕೊತಾರೆ. ಓಕೆ, 9 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಆಯ್ಕೆ ಮಾಡ್ಕೊಳೋದಿಲ್ಲ, ನಿಮ್ಮನ್ನೇ ಆಯ್ಕೆ ಮಾಡ್ಕೊತಾರೆ. ಬಟ್ ಆದರೆ ಅಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ. ಪ್ರೀತಿ ಮಾತ್ರ ನಿಮ್ಮ ಮೇಲೆ ಜಾಸ್ತಿ ಇದೆ. ಓಕೆ, ಅವ್ರು ಯಾವಾಗ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಟರ್ನ್ ಆಗ್ಬೋದು. ಥರ್ಡ್ ಪಾರ್ಟಿ ಸಿಚುವೇಶನ್ ಆದರೂ ಆಯ್ಕೆ ಮಾಡ್ಕೊಬೋದು ಅಥವಾ ನಿಮ್ಮನ್ನು ಬೇಕಾದ್ರೂ ಆಯ್ಕೆ ಮಾಡ್ಕೊಬೋದು. ಯಾಕಂದರೆ 10 ಆಫ್ ಕಪ್ಸ್ ಇಲ್ಲಿ ಬಂದಿಲ್ಲ. ಪ್ರೀತಿ ಎಲ್ಲ ನಿಮ್ಮಲ್ಲಿ ತುಂಬ ಪ್ರೀತಿ ಇದೆ, ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಆ ಪ್ರೀತಿ ಅವ್ರಿಗೆ ಬೇಕು.
ಓಕೆನಾ. ಅದನ್ನು ಹೇಳಿದರೆ ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಜೊತೆನೇ ಲೈಫ್ ಲಾಂಗ್ ಇದ್ದರೆ ನಿಮ್ಗೆ ಮದುವೆ ಆಗಿ ನಿಮ್ಮ ಜೊತೆ ಇರ್ತಾರೆ. ಅಥವಾ ಒಂದು ವೇಳೆ ಗಂಡ ಹೆಂಡ್ತಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಆಗಿದ್ರೆ ಯೂನಿಯನ್ನು ನಿಮ್ಮ ಜೊತೆನೇ ಆಗುತ್ತೆ, ಪರ್ಮನೆಂಟ್ ಯೂನಿಯನ್ನು ರಿಯೂನಿಯನ್ ಆಗುತ್ತೆ. ಒಂದು ವೇಳೆ ಇದು ಬೇಡ ಅಂತ ನಿಮ್ಮ ಮನಸ್ಸಲ್ಲಿರೋ ಅಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡಿಕೊಂಡ್ರೆ ಅಷ್ಟೇ, ನಿಮ್ಮನ್ನು ಪ್ರೀತಿ ಮಾಡಿರೋದು ಎಲ್ಲ ವೇಸ್ಟ್ ಆಗುತ್ತೆ. ಸೊ ಇದಕ್ಕೆ ಇಲ್ಲಿ 9 ಆಫ್ ಕಪ್ಸ್ ಬಂದಿದೆ, 10 ಆಫ್ ಕಪ್ಸ್ ಬಂದಿಲ್ಲ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವರು ಪ್ರೀತಿನ ನಿಮ್ಮ ಹತ್ರ ಹೇಳಿ ನಿಮ್ಮನ್ನು ಮದುವೆ ಮಾಡಿಕೊಂಡ್ರೆ ನಿಮ್ಮ ಜೊತೆನೇ ಇರ್ತಾರೆ. ಇಲ್ಲ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡಿಕೊಂಡ್ರೆ ಅಷ್ಟೇ, ಅಲ್ಲಿ ಅವ್ರಿಗೆಲ್ಲ ಪ್ರಾಬ್ಲಮ್ ಬರುತ್ತೆ. ನಿಮ್ಮ ಥರ 9 ಕಪ್ಸ್ ಪ್ರೀತಿ ಅಷ್ಟನ್ನ ಯಾರಿಗೂ ಅವರು ಬೇರೆ ಕಡೆ ನಿಮ್ಮಷ್ಟು ಪ್ರೀತಿ ಮಾಡೋಂಥ ವ್ಯಕ್ತಿ, ನಿಮ್ಮಷ್ಟು ಚೆನ್ನಾಗಿ ನೋಡ್ಕೊಳೋ ಅಂಥ ವ್ಯಕ್ತಿ ಇನ್ನೊಬ್ಬರು ಸಿಗೋದಿಲ್ಲ. ಅವ್ರು ಮಿಸ್ ಮಾಡ್ಕೊತಾರೆ, ಅವ್ರ ಲೈಫಲ್ಲಿ ಮತ್ತೆ ಪ್ರಾಬ್ಲಮ್ಸ ಅನುಭವಿಸ್ತಾರೆ ಅಷ್ಟೆ. ಸೊ ಅದನ್ನೇ ಹೇಳುತ್ತಾ ಇರೋದು ಈ ಕಾರ್ಡು. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ 9 ಕಪ್ಸ್ ಇರೋದು 10 ಆಫ್ ಕಪ್ಸ್ ಆದರೆ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಇದ್ದರೆ ಅವ್ರ ಲೈಫ್ ಲಾಂಗ್ ಫುಲ್ ಖುಷಿಯಾಗಿರ್ತಾರೆ, ಹ್ಯಾಪಿನೆಸ್ ಅವ್ರಿಗೂ ಗೊತ್ತಿದೆ. ನಿಮ್ಮನ್ನು ಆಯ್ಕೆ ಮಾಡ್ಕೊಂಡ್ರೆ ಫುಲ್ ಹ್ಯಾಪಿಯಾಗಿರ್ತಾರೆ. ಒಂದು ವೇಳೆ ಇಲ್ಲ ಅಂತ ಥರ್ಡ್ ಪಾರ್ಟಿನ ಆಯ್ಕೆ ಮಾಡ್ಕೊಂಡ್ರೆ 9 ಕಪ್ಸ್ ಅನ್ನೋ ಪ್ರೀತಿನೂ ಇರೋದಿಲ್ಲ, ಏನೂ ಇರೋದಿಲ್ಲ. ಅವ್ರಿಗೆ ಅಲ್ಲಿ ನಿಜವಾದ ಪ್ರೀತಿ ಸಿಗೋಲ್ಲ, ಫುಲ್ ಪ್ರಾಬ್ಲಮ್ಸೇ ಬರುತ್ತೆ ಅಷ್ಟೆ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ರು. ಸೊ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡ್ಕೊತಾರೆ, ನಿಮ್ಮನ್ನು ಆಯ್ಕೆ ಮಾಡ್ಕೊತಾರೆ ಅಂದರೆ ಅವ್ರಿಗಿನ್ನೂ ಕನ್ಫ್ಯೂಷನಲ್ಲೇ ಇದ್ದಾರೆ ಯಾರನ್ನ ಆಯ್ಕೆ ಮಾಡ್ಕೊಬೇಕಂತ. ಪ್ರೀತಿ ಏನೋ ನಿಮ್ಮ ಮೇಲಿದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಏನೋ ಗಮನ ಇದೆ, ಅಟ್ರಾಕ್ಷನ್ ಇದೆ, ಸೆಳ್ತಾ ಇದೆ. ಸೊ ನೀವು ಬೇಕು, ಥರ್ಡ್ ಪಾರ್ಟಿ ಸಿಚುವೇಶನ್ನು ಬೇಕು. ನೋಡೋಣ ಏನು ಮಾಡ್ತಾರಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡ್ಕೊತಾರೆ, ನಿಮ್ಮನ್ನು ಆಯ್ಕೆ ಮಾಡ್ಕೊತಾರೆ, ನೋಡುವಂಥ ನನ್ನ ವ್ಯೂವರ್ಸ್ ಥರ್ಡ್ ಪಾರ್ಟಿ ಸಿಚುವೇಶನ್ನು ಮತ್ತು ನನ್ನ ವ್ಯೂವರ್ಸ್ನ ಇಬ್ಬರೂ ಆಯ್ಕೆ ಮಾಡ್ಕೊತಿದ್ರೆ ಫ್ಯೂಚರಲ್ಲಿ ನಿಯರ್ ಬೈ ಫ್ಯೂಚರಲ್ಲಿ ಏನಾಗುತ್ತೆ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾ ಇರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಸ್ವಲ್ಪ ಗಮನ ಕೊಟ್ಟಿದ್ದಾರೆ. ನಾನು ಹೇಳಿಲ್ವಾ, ಅದೇ 2 ಆಫ್ ಶಾರ್ಟ್ಸ್ ಬಂದಿದೆ. ನಿಮ್ಮ ವ್ಯಕ್ತಿ 2 ದಾರಿಯಲ್ಲಿದ್ದಾರೆ, ಕನ್ಫ್ಯೂಷನಲ್ಲಿದ್ದಾರೆ. ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಸ್ಟ್ರಾಂಗ್ ಆಗಿದೆ, ಇನ್ನೊಂದು ಕಡೆ ನೀವು, ಅದು ಅವ್ರ ಫ್ಯಾಮಿಲಿ ಆಗಿರ್ಬೋದು, ಪರ್ಸನಲ್ ಲೈಫ್ ಆಗಿರ್ಬೋದು, ಅಥವಾ ಕೆರಿಯರು, ಫೈನಾನ್ಷಿಯಲ್ ಸ್ಟೇಟಸ್ಸು, ಹಣ, ಅಂತಸ್ತು, ಆಸ್ತಿ. ಸೊ ಅದನ್ನು ಆಯ್ಕೆ ಮಾಡ್ಕೊಬೇಕಾ ಅಥವಾ ನಿಜವಾದ ಪ್ರೀತಿ ನಿಮ್ಮನ್ನು ಆಯ್ಕೆ ಮಾಡ್ಕೊಬೇಕಾ ಗೊತ್ತಿಲ್ಲ. 2 ದಾರಿಯಲ್ಲಿದ್ದಾರೆ, ಯಾವ ದಾರಿ ಆಯ್ಕೆ ಮಾಡ್ಕೊತಾರೆ ಗೊತ್ತಿಲ್ಲ. ನಿಮ್ಮನ್ನು ಆಯ್ಕೆ ಮಾಡಿಕೊಂಡ್ರೆ ಅವ್ರಿಗೆ ಎಲ್ಲ ದಾರಿನೂ ಅಂದರೆ ಎಲ್ಲ ಸಿಗುತ್ತೆ ಅಂತ ಅವರು ಫೀಲ್ ಮಾಡ್ತಾಯಿದ್ದಾರೆ. ಒಂದು ವೇಳೆ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡಿಕೊಂಡ್ರೆ ಅವ್ರ ಲೈಫ್ ಲಾಂಗೆ ಡಿಸಪಾಯಿಂಟ್ ಆಗುತ್ತೆ, ಡಿಸ್ಕರೇಜ್ ಆಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಫೈನಲಾಗಿ ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೆ ಅವ್ರ ವ್ಯೂವರ್ಸ್ಗೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರಿಗೆ ಫೈನಲಾಗಿ ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೆ. ಓಕೆ, ಕಿಂಗ್ ಆಫ್ ವಾಂಡ್ಸ್ ಫೈನಲಾಗಿ ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೆ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ಅವರೇ ಆ್ಯಕ್ಷನ್ ತೊಗೊತೀನಿ ಅಂತ ಹೇಳ್ತಾ ಇದ್ದಾರೆ. ಏನೋ ಒಂದು ಮಾಡಿ ನಿಮ್ಮನ್ನು ಪಡ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು, ಅವ್ರ ಮನಸ್ಸಲ್ಲಿರೋಂಥ ಪ್ರೀತಿನ ಅವ್ರು ಏನು ಸ್ಟೆಪ್ ತಗೊತಾರೆ, ಏನು ಆ್ಯಕ್ಷನ್ ತಗೊತಾರೆ ಅಂತ ಅದನ್ನು ನಿಮ್ಗೆ ಹೇಳ್ತಾ ಇಲ್ಲ, ಅದನ್ನು ಹೇಳೋದು ಇಲ್ಲ. ಅವ್ರು ಏನು ಆ್ಯಕ್ಷನ್ ತೊಗೊಬೇಕೋ ಅದನ್ನು ತಗೊಂಡು ನೀವು ಬೇಕಾ ಥರ್ಡ್ ಪಾರ್ಟಿ ಸಿಚುವೇಶನ್ ಬೇಕಂತ ತೀರ್ಮಾನ ಮಾಡ್ತಾರೆ. ಸೊ ದ ಚಾರಿಯಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಸೈಡ್ ಅವರೇ ಆ್ಯಕ್ಷನ್ ತೊಗೊತಾರೆ. ನೀವು ಆ್ಯಕ್ಷನ್ ತೊಗೊಂಡ್ರೇನು ನಿಮ್ಮ ವ್ಯಕ್ತಿ ಅವ್ರ ಸೈಡ್ನಿಂದ ಯಾವುದೇ ಅಂತ ಎಫರ್ಟ್ಸು, ರಿಸಲ್ಟ್ಸು ಏನು ಸಿಗೋದಿಲ್ಲ. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದನ್ನ ನಾನು ಹೇಳ್ದಾಗೆ ಕೇಳಬೇಕು, ನಾನು ಹೇಳಿದ್ದೆ ನಡಿಬೇಕನ್ನೋ ಒಂದು ಮನೋಭಾವನೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಲ್ಲಿರೋದ್ರಿಂದ ಅವರೇ ಒಂದು ಡಿಸಿಷನ್ ತಗೊಳ್ಬೇಕು. ಅವರೇ ಒಂದು ಡಿಸಿಷನ್ ತಗೊಂಡು ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರಾ ಬೇಡ ಅಂತ ಅವರೇ ನಿರ್ಧಾರ ಮಾಡ್ತಾರೆ. ಚಾರಿಯಟ್ ಬಂದಿರೋದ್ರಿಂದ ನಿಮ್ಮ ಸೈಡೇ ಆ್ಯಕ್ಷನ್ ತಗೊಂಡು, ಸೊ ಯಾವುದು ಸರಿ ಯಾವುದು ಕೆಟ್ಟದ್ದು ನೋಡಿ, ಇಲ್ಲಿ 2 ಹಾರ್ಸಸ್ ಇದೆ. ಸೊ ಈ 2 ಹಾರ್ಸಸ್ಸು ಬೇಕಾ ಅಥವಾ 1 ಹಾರ್ಸ್ ಬೇಕಾ ಅನ್ನೋದು ಅವರು ಡಿಸೈಡ್ ಮಾಡ್ತಾರೆ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ, ನೀವು ಬೇಕಾ ಅವ್ರ ಥರ್ಡ್ ಪಾರ್ಟಿ ಸಿಚುವೇಶನ್ ಬೇಕಾ ಅಥವಾ ಇಬ್ಬರು ಬೇಕಾ, ಯಾವ್ದು ಬೇಕಂತ ಒಂದು ತೀರ್ಮಾನ ತಗೊಂಡು ನಿಮ್ಮ ಲೈಫಲ್ಲಿ ಇರಬೇಕಾ ಬೇಡ ಅಂತ ಅವರೇ ನಿರ್ಧಾರ ಮಾಡ್ತಾರೆ. ಸೊ ಈ ನಿರ್ಧಾರನ ನಾವೇನು ಮಾಡೋಕ್ಕಲ್ಲ, ಟೈಮ್ ಬಿಟ್ಬಿಡಬೇಕು. ಯಾರ ಒಂದು ಲೈಫಲ್ಲಿ ಏನು ನಡೀಬೇಕೋ ಅದು ನಡೆಯುತ್ತೆ. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ನಿರ್ಧಾರ ತಗೊತಾರಂತ ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅದು. ಸೊ ಅದು ಫ್ಯೂಚರ್ಗೆ ಬಿಟ್ಬಿಡಬೇಕು. ಸೊ ಅದರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡ್ಕೊತಾರೆ, ನಿಮ್ಮನ್ನು ಆಯ್ಕೆ ಮಾಡ್ಕೊತಾರೆ ಅಂತ ಗೊತ್ತಿಲ್ಲ.
ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಾನು ಏನು ಹೇಳ್ತೀನಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ಆ್ಯಕ್ಷನ್ ತೊಗೊತಾರೆ. ನೀವು ಆ್ಯಕ್ಷನ್ ತೊಗೊಂಡ್ರೆ ಅವ್ರ ಕೈಯಲ್ಲೇ ರಿಪ್ಲೈ ಇರೋದಿಲ್ಲ. ಸೊ ನೀವು ಬೇಕಾದ್ರೆ ಟ್ರೈ ಮಾಡಿ. ನಿಮ್ಮ ಕೈಯಲ್ಲಿ ಏನಾದರೂ ಆ್ಯಕ್ಷನ್ ತೊಗೊಳಂಗಿದ್ರೆ ನಿಮ್ಮ ವ್ಯಕ್ತಿ ಕಡೆ ತೊಗೊಂಡು ನೋಡಿ. ಅವ್ರು ಹಂಗೂ ತೊಗೊಳ್ಲಿಲ್ಲ ಅಂದರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಅವ್ರು ಆ್ಯಕ್ಷನ್ ತೊಗೊಂಡು ನಿರ್ಧಾರ ತಗೊತಾರೆ ಅಷ್ಟೇ. ನಿಮ್ಮ ಕೈಲಾದಷ್ಟು ಸ್ವಲ್ಪ ಪ್ರಯತ್ನ ಮಾಡಿ ಅಷ್ಟೇ. ತುಂಬ ಪ್ರಯತ್ನ ಮಾಡಿ ಸಮಸ್ಯೆಗೆ ಸಿಕ್ಕಾಕೊಂಬೇಡಿ. ತುಂಬ ಪ್ರಯತ್ನ ಮಾಡೋರಿದ್ರೂ ಮಾಡ್ಬೋದು. ಸೊ ಇದು ಒಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಮ ಪರ್ಸನ್ಗೆ ನಿಮಗೆ ಕನೆಕ್ಟ್ ಆದರೆ ರೀಡಿಂಗ್ನ ರಿಸೀವ್ ಮಾಡ್ಕೊಳ್ಳಿ. ಅದರ್ವೈಸ್ ಕನೆಕ್ಟ್ ಆಗಿಲ್ಲ ಅಂದರೆ ರೀಡಿಂಗ್ನ ಸ್ಕಿಪ್ ಮಾಡಿ ಅಷ್ಟೇ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ರೆಸನೇಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ.